ಕೂಡ ನೋಡಿ ಅದನ್ನ. ನೀವು ಇಂಡಿಯನ್ಸ್ ಅಲ್ವಾ? ಇಂಡಿಯನ್ ಫ್ಲಾಗ್ ಯಾವುದು? ನೀವು ಹೇಳಿ, ಇಂಡಿಯನ್ ಫ್ಲಾಗ್ ಯಾವುದು? ಅದು ಇಂಡಿಯನ್ ಫ್ಲಾಗ? ಏನು ಫ್ಲಾಗ್ ಅದು? ಭಾರತದ ತ್ರಿವರ್ಣ ಧ್ವಜದ ಮೇಲೆ ಆ ರೀತಿ ಬರಿಬೋದಾ? ನಾನು ಹಂಗೆ ಕೇಳ್ತಾ ಇರೋದು. ವಿ ಆರ್ ಇಂಡಿಯನ್ಸ್ ಅಲ್ವಾ, ಭಾರತೀಯರಲ್ವಾ? ನೀವು ಹೇಳಿ, ಆ ಧ್ವಜದ ಮೇಲೆ ಆ ರೀತಿ ಕೇಸರಿ ಬಿಳಿ ಹಸಿರು ಅಂತ ನಮ್ಗೆ ಏನು ಹೇಳ್ಕೊಡ್ತಾರೆ? ಯಾವ ಬಣ್ಣ ಅದು? ಯಾವ ಧ್ವಜ ಅದು? ಇಂಡಿಯನ್ ಫ್ಲಾಗ್ ಅಲ್ವಾ ಅದು? ಇಂಡಿಯನ್ ಫ್ಲಾಗ್ ಅಲ್ಲಿ ಅಶೋಕ ಚಕ್ರ ತಾನೇ ಇರಬೇಕು. ಆ ರೀತಿ ತಿರ್ಚಿ ಆರಿಸಿರೋದು ಸರಿನಾ? ಈಗ ಇಂಡಿಯನ್ ಫ್ಲಾಗ್ ಮೇಲೆ ಆ ರೀತಿ ಅಶೋಕ ಚಕ್ರದ ಬದಲು ಆ ರೀತಿ ಬರ್ದು ಹಾಕೋದು ಸರಿನಾ? ನಾಳೆ ಅಲ್ಲಿ ಬೇರೆ ಯಾರು ಬೇರೆ ಏನಾರು ಇರ್ಲಿ, ತಪ್ಪ ಸರಿನಾ ತಪ್ಪ ಅದು? ನಾನ್ ಕೇಳೋದು ಫ್ಲಾಗಿಗೆ ತೆಗಿಸ್ಬೇಕು ಅಂತ. ಅದಕ್ಕೆ ಅಲ್ಲ, ತೆಗಿಸ್ಬೇಕು. ಹಾಕಿರೋದು ಯಾರು? ಅಲ್ಲ, ಇರ್ಲಿ, ಹಬ್ಬ ಇದ್ರು ಹಬ್ಬದಲ್ಲಿ ನಿಮಗೆ ನಿಮ್ದೇ ಧಾರ್ಮಿಕ ಧ್ವಜ ಇದೆಯೋ ಇಲ್ವೋ? ಇಸ್ಲಾಮಿಕ್ ಧ್ವಜ ಇದೆಯೋ ಇಲ್ವೋ? ಇಸ್ಲಾಮಿಕ್ ಧ್ವಜವನ್ನ ಹಾಕಿ. ಇಸ್ಲಾಮಿಕ್ ಧ್ವಜ ಇಲ್ಲ ನಮ್ದು, ಇಂಡಿಯನ್. ನಾವು ನಾನ್ ಕೇಳ್ತಾ ಇರೋದು, ನೀವು ಭಾರತೀಯರೇ. ಭಾರತೀಯ ಧ್ವಜವನ್ನ ಎಲ್ರು ಈ ರೀತಿ ಬಳಸ್ಕೊಳ್ತಾ ಹೋದ್ರೆ ನಾಳೆ ಏನಾಗುತ್ತೆ? ನೀವ್ ಹೇಳಿ, ನಾಳೆ ಇನ್ನೊಬ್ರು ಬಂದು ಬೇರೆ ಏನೋ ಬರೀತಾರೆ, ಹಾಗೇನಾಗುತ್ತೆ? ತೆಗಿಸಿ, ಬೇಗ ತೆಗಿಸಿ ಅದನ್ನ. ದೇವರ ಬೋಧನೆ